ಸ್ವಲ್ಪ ಸುಮ್ಮನೆ ನಿಂತ್ಕೋ. ಮ್ಯಾನೇಜರ್ ಸರ್. ಬನ್ನಿ ಸರ್. ಪ್ರತಿ ತಿಂಗಳು ನಮ್ಮ ಕಂಪ್ನಿಯಿಂದ ಟ್ರಸ್ಟ್ಗೆ, ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಡೊನೇಷನ್ ಕಳಿಸ್ತಾ ಇದ್ದೀವಿ. ಈ ಸಲ ಫಂಡ್ಸ್ ಇನ್ನೂ ರಿಲೀಸ್ ಆಗಿಲ್ಲ. ಯಾಕೆ? ಸಾರಿ ಸರ್, ಕಾವೇರಿ ಮೇಡಮ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಹಾಗಾಗಿ ಈ ಫೈಲ್ ಪೆಂಡಿಂಗ್ ಉಳಿದಿತ್ತು. ಕಾವೇರಿ ಆಫೀಸಿಗೆ ಬರಕ್ಕೆ ಶುರು ಮಾಡಿ 2 ದಿನ ಆಯಿತು, ಆದರೂ ನೀವೇನಕ್ಕೆ ಕ್ಲಿಯರ್ ಮಾಡಿಲ್ಲ? ಸಾರಿ ಮೇಡಮ್, ತುಂಬ ಫೈಲ್ಸ್ ಪೆಂಡಿಂಗ್ ಇತ್ತು. ಒಂದೊಂದೇ ನೋಡಿ ಕ್ಲಿಯರ್ ಮಾಡೋ ಟೆನ್ಷನಲ್ಲಿ ಇದನ್ನ ಮರ್ತ್ಬಿಟ್ಟಿದ್ದೆ. ಇದೇನಾದ್ರೂ ಅಪ್ಪನಿಗೆ ಗೊತ್ತಾಯ್ತು ಅಂದ್ರೆ ಈ ಆಫೀಸ್ನ ಮರೆತು ನೀನ್ ಮನೆಗೆ ಹೋಗ್ಬೇಕಾಗತ್ತೆ. ಇದೆಲ್ಲ ಅಪ್ಪ ಮಾಡ್ಕೊಂಡು ಬಂದಿರೋ ಸೇವೆ. ಇದನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋ ಹಾಗಿಲ್ಲ, ಹಾಗೆ ಪೆಂಡಿಂಗ್ ಇಡೋ ಹಾಗೂ ಇಲ್ಲ. ಈ ವಿಷಯ ಅಪ್ಪನಿಗೆ ಗೊತ್ತಾಗೋಕ್ಕೂ ಮುಂಚೆ ಬೇಗ ಫಂಡ್ ರಿಲೀಸ್ ಮಾಡಿಸಿ. ಓಕೆ ಮೇಡಮ್. ಆಶ್ರಮಗಳಿಂದ, ಟ್ರಸ್ಟ್ಗಳಿಂದ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ನಮ್ಗೆ ಆನ್ಸರ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಾವು ಯಾವತ್ತೂ ಈ ಥರ ಕೇಳ್ಕೊಳ್ಳೋ ಮಟ್ಟಿಗೆ ಇಳಿದೇ ಇಲ್ಲ. ಈ ವಿಷಯ ಏನಾದರೂ ಅಪ್ಪನಿಗೆ ಗೊತ್ತಾದರೆ ಆಫೀಸಲ್ಲಿ ಯಾರ ಭವಿಷ್ಯನೂ ನೆಟ್ಟಿಗಿರಲ್ಲ. ಹೌದು, ರೇಷನ್ಗೆ ದುಡ್ಡಿಲ್ಲ, ರೆಂಟ್ಗೆ ದುಡ್ಡಿಲ್ಲ, ಮೆಡಿಸಿನ್ಗೆ ದುಡ್ಡಿಲ್ಲ ಅಂತ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಫಸ್ಟ್ ನೀವು ಮೇಡಮ್ ಹತ್ರ ಹೇಳಿ ಫಂಡ್ ರಿಲೀಸ್ ಮಾಡಿಸಿ. ಹೋಗಿ. ಸರ್. ಒಂದು ನಿಮಿಷ ಸರ್. ಆ ಫೈಲ್ಗೆ ಸೈನ್ ಮಾಡಿಸಿ ನನ್ನ ಹತ್ರ ತಂದ್ಕೊಡಿ. ಫಂಡ್ಸ್ ರಿಲೀಸ್ ಆಗೋವರೆಗೂ ಅದನ್ನೆಲ್ಲ ನಾನೇ ನೋಡ್ಕೋತೀನಿ. ಓಕೆ ಸರ್. ಮೇ ಐ ಕಮ್ ಇನ್ ಮೇಡಮ್? ಬನ್ನಿ. ಮೇಡಮ್, ಅರ್ಜೆಂಟಾಗಿ ಈ ಫೈಲ್ಸ್ಗಳಿಗೆ ನಿಮ್ಮ ಸೈನ್ ಬೇಕಾಗಿತ್ತು. ನೋಡಿ, ಈಗ ನಾನು ಯಾವ ಫೈಲ್ನ ನೋಡೋದಕ್ಕಾಗಲಿ ಅಥವಾ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕಾಗಲಿ ಸೈನ್ ಮಾಡೋದಕ್ಕಾಗಲಿ ನನಗೆ ಮನಸ್ಸಿಲ್ಲ. ನೀವು ಅಲ್ಲೇ ಇಟ್ಟು ಹೋಗಿರಿ, ನಾನು ಆಮೇಲೆ ನೋಡ್ತೀನಿ. ಮೇಡಮ್, ಇದೆಲ್ಲ ಪ್ರತಿ ತಿಂಗಳು ನಮ್ಮ ಕಂಪ್ನಿಯಿಂದ ಟ್ರಸ್ಟ್ಗಳಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಡೊನೇಷನ್ ರೂಪದಲ್ಲಿ ರಿಲೀಸ್ ಆಗ್ತಾ ಇದ್ದ ಫಂಡ್ ಫೈಲ್ ಮೇಡಮ್. ಮೇಡಮ್, ಆಲ್ರೆಡಿ ತುಂಬ ಡಿಲೇ ಆಗಿ ಹೋಗಿದೆ. ಈ ವಿಷಯ ರಾಮ್ ಸರ್ಗೆ ಏನಾದರೂ ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ರೇಷನ್ಗಿಲ್ಲ, ಮೆಡಿಸಿನ್ಗಿಲ್ಲ ಅಂತ ಫೋನ್ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ರಾಮ್ ಸರ್ಗೆ ಏನಾದರೂ ಹೋದರೆ ನನ್ನನ್ನು ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ ಮೇಡಮ್. ಪ್ಲೀಸ್ ಮೇಡಮ್, ಈಗಲೇ ನೋಡಿ ಸ್ವಲ್ಪ ಸೈನ್ ಮಾಡಿಕೊಡಿ. ಅಯ್ಯೋ ಹೌದಾ? ಮತ್ತೆ ಮೊದಲೇ ಯಾಕೆ ಈ ಫೈಲ್ನ ನನ್ನ ಹತ್ರ ತರಲಿಲ್ಲ ನೀವು? ಮೇಡಮ್, ತುಂಬ ಫೈಲ್ಸ್ಗಳನ್ನ ನೀವು ನೋಡಿ ಸೈನ್ ಮಾಡೋದಿತ್ತಲ್ಲ, ಅದಾದ್ಮೇಲೆ ನಿಮಗೆ ಕೊಡೋಣ ಅಂತಿದ್ದೆ. ಅಷ್ಟೊತ್ತಿಗೆ ಯಾವುದೋ ಟೆನ್ಷನಲ್ಲಿ ಮರ್ತು ಹೋಗ್ಬಿಟ್ಟೆ. ಇನ್ನೊಂದ್ಸಲ ಈ ಫೈಲ್ನ ನಾನು ಮರ್ತು ಬಿಟ್ಟೆ, ಪೆಂಡಿಂಗ್ ಇಟ್ಟೆ ಅಂತ ನನಗೆ ಕಾರಣಗಳನ್ನ ಹೇಳಿದ್ರೆ ನಾನೇ ನಿಮ್ಮನ್ನ ಕೆಲಸದಿಂದ ಕಿತ್ತು ಹಾಕ್ಬೇಕಾಗತ್ತೆ. ರಾಮ್ ಸರ್ ಮಾಡ್ಕೊಂಡು ಬರ್ತಿರೋ ಸರ್ವಿಸ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಬಾರ್ದು. ಅವ್ರು ಇಲ್ಲಿ ತನಕ ಮಾಡ್ಕೊಂಡು ಬಂದಿರೋ ಸೇವೆನೆ ಈ ಕಂಪನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿಕ್ಕೆ ಕಾರಣ. ಇಲ್ಲಿ ತನಕ ಫಂಡ್ಸ್ ಹೋಗಿಲ್ಲ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ಅದು ನಾನ್ ಬಂದ್ಮೇಲೆ ಪೆಂಡಿಂಗ್ ಅಲ್ಲಿ ಇದೆ ಅಂತ ಗೊತ್ತಾದ್ರೆ ನನ್ನ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ಯಾವತ್ತೂ ಈ ತರ ಆಗ್ಬಾರ್ದು. ಓಕೆ ಮೇಡಮ್. ಏನಾಯ್ತಾದಿ? ಯಾಕಿಷ್ಟು ಕೋಪದಲ್ಲಿದ್ದೀರಾ? ಮೋನಿಕಾ, ಏನು ಮಾಡಬೇಕು ಅದನ್ನು ಮಾಡಿ ಬಂದೆ. ಮೊದಲನೇ ಸಲ ಸಾಫ್ಟಾಗಿ ಹೇಳಿದ್ದೆ, ಆದರೆ ಅವಳಿಗೆ ಅರ್ಥ ಆಗಿರಲಿಲ್ಲ. ಈ ಸಲ ಸ್ಟ್ರಾಂಗಾಗಿ ಹೇಳಿದ್ದೀನಿ. ಇನ್ನವಳು ನಮ್ಮ ತಂಡಕ್ಕೆ ಬರೋದಿಲ್ಲ. ಬರ್ದೇ ಇದ್ರೆ ಒಳ್ಳೇದು.
ಆದ್ರೆ ಇನ್ನೊಬ್ರ ವಿಷಯದಲ್ಲಿ ಮೂಗ್ ತೋರ್ಸೋ ಅಭ್ಯಾಸ ಇರೋರು ಸುಮ್ಮನೆ ಇರಕ್ ಸಾಧ್ಯನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ. ಅಂಥವ್ರನ್ನ ಹೇಗ್ ಸುಮ್ಮನೆ ಇರ್ಸಕ್ ಸಾಧ್ಯ? ಅವ್ರನ್ನ ಯಾವ್ದಾದ್ರೂ ಒಂದ್ ವಿಷಯದಲ್ಲಿ ಸಿಕ್ಕಾಕ್ಸ್ಬೇಕು. ಅಲ್ಲಿವರೆಗೂ ಅವರಿಂದ ತೊಂದ್ರೆ ನಮಗ್ ತಪ್ಪಿದ್ದಲ್ಲ. ಅಲ್ಲ, ಸಿಕ್ಕಾಕ್ಸೋ ವಿಷಯ ಅಂದ್ರೆ ಏನು? ಅಂದ್ರೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಮೋನಿಕಾ, ಇದ್ದಿ ರೈಟ್ ಟೈಮ್. ಕಾವೇರಿ ಮದ್ವೆ ಗುಟ್ಟನ್ನ ಕೇಳಿ ತಿಳ್ಕೊ. ಅಂದ್ರೆ ಅವಳ ಮದ್ವೆ ಕತೆ, ಅವಳು ಹೇಗ್ ಮದ್ವೆ ಆದ್ಲು ಅಂತ ಹೇಳಿ, ಅದ್ರಲ್ಲಿ ಯಾವ್ದಾದ್ರೂ ಅವಳನ್ನ ಲಾಕ್ ಮಾಡೋಂತ ಪಾಯಿಂಟ್ ಇದೆಯಾ ಅಂತ ನಾನು ಹೇಳ್ತೀನಿ.